ಲಮನಟ್ಟಿ ಮೇಳಿಂದು ನಿಮಗ ಹತ್ತೋದಿಲ್ಲ ಒಳ್ಳೊಳ್ಳೆಯವರು ಬಂದು ಉಳ್ಳಾಡಿ ಹೋಗ್ಯಾರು ಎಲ್ಲರಿಗ ಅದು ಗೊತ್ತ. ಅಮನಕ್ಕೆ ಮೇಲಿಂದ ನಿಮಗ ಹತ್ತೋದಿಲ್ಲ ಎಲ್ಲರಿಗ ಗೊತ್ತ. ಬ್ಯಾಡೋ ಎಲ್ಲ ಬಲ್ಲೆನಂತ ಲಮನಟ್ಟಿ ಮ್ಯಾಳಿಂದು ನಿಮಗ ಹತ್ತೋದಿಲ್ಲ ಅಂತ. ಒಳ್ಳೊಳ್ಳೆಯವರು ಬಂದು ಉಳ್ಳಾಡಿ ಹೋಗ್ಯಾರು ಎಲ್ಲರಿಗ ಅದು ಗೊತ್ತ. ಎಲ್ಲ ಬಲ್ಲೆನಂತ ಮನಟ್ಟ ನಾಳೆಂದ ನಿಮಗ ಹತ್ತೋದಿಲ್ಲ ಅಂತ. ಎಲ್ಲರಿಗ ಗೊತ್ತ. ಮಾತಿನ ಮ್ಯಾಲ ನಿಂದು ಇರಲಪ್ಪ ಹಿಡತ. ಏನ್ರಿ ಮಾತಿನ ಮೇಲೆ ಹಿಡಿತಿರ್ಲಿ ಅಂದ್ರಿ. ಯಾವಾಗಲೂ ನಾವು ಏನು ಮಾತಾಡ್ತೇವಲ್ಲ ಪ್ರಜ್ಞೆ ಇಟ್ಟುಕೊಂಡು ಮಾತಾಡ್ಬೇಕು. ಆ ಮಾತು ಪ್ರಜ್ಞೆ ಇರ್ಬೇಕು, ಆ ಮಾತಿನಲ್ಲಿ ಶಕ್ತಿ ಇರ್ಬೇಕು. ನಾ ಮಾತಾಡೋ ಮಾತು ಎಲ್ಲಿ ತಟ್ಟಲಾರ್ದೆ ಕಡ್ಯಾಕ ಆಗ್ತದ ಅನ್ನೋದು ಮನಸ್ಸಿಗೆ ಖಾತ್ರಿ ಇರ್ಬೇಕು. ಹೆಂಗಾಯ್ತು ಗೊತ್ತದೇನ್ರಿ ಇದೀಗ? ಹೆಂಗಾಯ್ತ್ರಿ? ಬಹಳ ಚಂದ ಹೇಳಿದ್ರು ಸತ್ಯಪ್ಪ ಮಾಸ್ತರ್ ಅವ್ರು ಇಟ್ಟೊತ್ತಾನ. ಇರ್ಲಿ ಅಲ್ ಮತ್ತ ಅವ್ರು ಒಂದು ಪಾಲೆ ಹಿಡ್ದಾರ ಹೇಳಿರ್ಬೇಕಲ್ಲ ಮಹಾರಾಜ್ರ. ಪಾಲ ಹಿಡಿಲಿ, ಹಿಡಿದು ಬೆಳೆಸ್ಲಿ, ಅದಕ್ಕೆ ಬ್ಯಾಡ ಅಂದಿಲ್ಲ. ಮತ್ತೆ ಅದಕ್ಕೆ ಬ್ಯಾಡ ಅಂದಿ. ಒಂದ್ ಮಾತು ಹೇಳಿದ್ರ ನೋಡಿದ್ರಿ ನೀವು? ರಾವಣ ಸೀತಾಗ ಲಂಕಾ ಪಟ್ಟಣದಾಗ ಒಯ್ದೇ ಇಲ್ಲ ಅಂದ್ರ ಒಯ್ದಿಲ್ಲ. ಹೌದಿಲ್ರಿ? ಹೌದು. ಈ ಮಾತು ಹೇಳ್ಯಾರ ಅಂದ್ರೆ ಇದೇ ಮಾತಿಗೆ ಭದ್ರಾಗಿ ಉಳ್ಕೋಬೇಕು. ಹೌದಲ್ಲ? ದಂಡಿತನ ಹಂಗೆ ಉಳಿಬೇಕಲ್ಲ. ನಡಮಧ್ಯದಾಗ ಬಂದ ನಾ ಮೊದಲಿ ಮಾತು ಮಾತಾಡಿನಲ್ಲ, ಈ ಮಾತು ಕೇಳಿದ್ರ ನಾ ಎಲ್ಲಾರ ಸಿಗ್ಬಿತ್ತು ನಾನು ಪ್ರತ್ಯೆ ಬಿಟ್ಟು ಒಂದ್ ಮಾತು ಮಾತಾಡಿದ್ರ ನೋಡಿದ್ರಿಲ್ಲ? ಏನತ್ತ? ಅಶೋಕವನದೊಳಗೆ ಸೀತಾ ಒಂದು ಕಡ್ಡಿ ಹಿಡ್ಕೊಂಡು ಕೂತೇಳು. ಕಡ್ಡಿಗೆ ನೋಡಿ ಕಡ್ಡಿಗೆ ಮಾತಾಡದ ಕೂಡಲೇ ರಾವಣ 10 ಮಾರ ಹಿಂದೆ ಸರಿತಿದ್ದ. ಸತ್ಯಪ್ಪ ಮಾಸ್ತರ, ನಿಮ್ಮ ಬಾಯಿಲೆ ಹೇಳಿರಿ ಲಂಕಾ ಪಟ್ಟಣಕ್ಕೆ ಸೀತಾ ಹೋಗಿಲ್ಲ ಅಂತ ಹೇಳಿ. ಈಕಿ ಅಶೋಕವನದಾಗ ಕಡ್ಡಿ ಹಿಡ್ದಕ್ಕೆ ಈಕಿ ಯಾವಾಗ ಸೀತಾ? ಹಳ್ಳೂರು ಸೀತಾ ಆಕಿ. ಯಾವ ಸೀತಾ? ಇಲ್ಲ ಹಿಂಗ್ ಮತ್ತವ್ರ ಹೆಸರಿಟ್ಟು ಒಯ್ಲಾಕ್ ಬರಂಗ ಅಲ್ಲ. ಮತ್ ಹೇಳಿದ್ರ ಅವ್ರು, ನಿಮಗ್ ಬಹಳ ಶಾಣೆ ಹತ್ತಿನ, ನೀವ್ ಹೆಚ್ಚತ್ ಹೇಳಿ ಹತ್ತಿನ ಖರೆ ಇದು ಒಂದೇ ಬಿಡಿಸ್ತೀರಿ ನೀವು ಅಂದ್ರ ಅವ್ರು. ಸೀತಾ ಕಡ್ಡಿ ಹಿಡಿದು ಕಡ್ಡಿ ಜೊತೆ ಏನ್ ಮಾತಾಡ್ತಿದ್ಳು, ರಾವಣ 10 ಮಾರ ಹಿಂದೆ ಯಾಕೆ ಸರಿತಿದ್ದ?
ಇದು ಒಂದು ಬಿಡಿಸಿದ್ರಿ ಅಂದ್ರ ನೀವು ಶಾಣ್ಯಾರ ಒಪ್ಕೋತೀವಿ ಹಿಂಗೆ ಅಂತಾರ ಇಲ್ರಿ ಹಿಂಗೆ ಅಂದಾರ ಮತ್ತೆ ಹಾ ನಾನು ಬಡಿಗೆ ಗಿಡಿ ತೋತೀನಿ ಅಂದಾರ ನಿಮ್ಗೆ ಒಂದ್ ಮಾತು ಹೇಳ್ತಾ ಯಾರು ದಶರಥನ ಮಕ್ಕಳದ ಎಲ್ಲರದು ಲಗ್ನ ಆಯ್ತು 4 ಮಂದಿದು ಹೌದಿಲ್ರಿ 4 ಮಂದಿ ಸ್ವಸ್ತ್ಯಾರ ಮನೆಗೆ ನಡಿಲಾಕ ಬಂದ್ರು ಬಂದಿರ್ಬೇಕಲ್ಲ ನಡಿಲಾಕ ಬಂದ ಬಳಿಕ ದಶರಥ ರಾಜ ಒಂದ್ ಮಾತು ಹೇಳ್ತಾನ ಏನ್ ಹೇಳ್ತಾನ್ರಿ ನೀವು 4 ಮಂದಿ ಸೈಸ್ತ್ಯಾರ ಪೈಕಿ ಯಾರ ಕೈ ಅಡಿಗೆ ಅತಿ ರುಚಿ ಆಗ್ತದ ಹೌದು ನಾ ಚೆಕ್ ಮಾಡಾವಿದ್ದ ನೀವು 4 ಮಂದಿ ಅಡಿಗೆ ಮಾಡ್ರಿ ಅನ್ನ ಈಗ ಚೆಕ್ ಮಾಡೋ ಚೆಕ್ ಮಾಡವನ ದಶರಥ ರಾಜ ಹೌದು ಯಾರ ಕೈ ಅಡಿಗೆ ಅತಿ ರುಚಿ ಆಗ್ತದ ನೋಡಾವಿದ್ನು ಅಡಿಗೆ ಮಾಡ್ರಿ ಅಂದ ಕೂಡ್ಲೆ ಎಲ್ಲರೂ ತಮಗ ಅನುಕೂಲ ಆದಂಗ ಅತಿ ರುಚಿಯಾದ ಅಡಿಗೆ ಮಾಡಿ ತಂದು ಕೊಟ್ಟಾರ ದಂಡಿ ಪಾಳಿ ಸೀತಾಗ ಬರ್ತದ ಅಕ್ಕಿನೂ 3 ಮಂದಿ ಸಸ್ತ್ಯಾರ ಮಾಡದಂಗ ಇಕ್ಕಿನೂ ತನಗ ತಿಳಿದಂಗ ಅತಿ ಉತ್ತಮವಾದ ಅಡಿಗೆ ಮಾಡಿ ಎಲ್ಲಾ ತೋಂಡ ತಂದ ದಶರಥ ರಾಜನ ಮುಂದ ತಾಟ ಇಟ್ಟಳ ಮಾವನ ಮುಂದ ಗಡಬಡಿಯಾಗಿ ಎಲ್ಲಾ ನೀಡ್ಕೊಂಡು ಬರುದ್ರ ಮುಂದೆ ಒಂದು ಕಡ್ಡಿ ಬಿದ್ದಿತ್ತ ಅಗಲಿನೊಳಗ ಅದ್ರಾಗ ಆ ತಾಟಿನೊಳಗ ಏನ್ ಕಂಡು ಹಿಡಿಯವ್ರತ್ತಿ ನಾವು ತಾಟಿನೊಳಗೆ ಕಡ್ಡಿ ಬಿದ್ದಿತ್ತು ತಾಟ ದಶರಥ ರಾಜನ ಮುಂದೆ ಇಟ್ಟು ಹಿಂದ ಸರಟಿ ಆ ಕಡ್ಡಿ ಕಾಣಿಸ್ತು ಸೀತಾದೇವಿ ಹಿಂಗೆ ತಿಳ್ಕೊಂಡ್ಳು ಹೆಂಗ ಮಾವನ ಮುಂದ ತಾಟ್ ಹಚ್ಚಿದ ತಾಟಿನೊಳಗ ನನ್ನ ಕೈ ಹಾಕಿ ಆ ಕಡ್ಡಿ ತೆಗಿತೀನಂದ್ರ ಯೋಗ್ಯ ಅಲ್ಲ ಅಲ್ಲದು ಇದು ಯೋಗ್ಯ ಅಲ್ಲ ಅಲ್ಲ ಇನ್ ಹೆಂಗ ಮಾಡ್ಲತ್ತೇಳಿ ದಶರಥ ರಾಜ ಇದು ಎಲ್ಲ ನೋಡ್ತಿದ್ದವ ನೋಡ್ತಾನ ಕಡ್ಡಿ ಬಿತ್ತುದು ನೋಡ್ಯಾನ ಸೀತಾನ ಮನಸ್ಸಿನೊಳಗೆ ಉದ್ರೇಕಾಗುದು ನೋಡ್ತಾನ ಅವರಲ್ಲಿ ಜ್ಞಾನ ಅಂತದಿತ್ತು ಹಿಂದ ಸರದ ನಿಂತ ಸೀತಾ ಕಣ್ಣು ಕಿಸಿದ್ರ ಆ ಕಡ್ಡಿ ಸುಟ್ಟು ಭಸ್ಮಾಗಿ ಹೋಯ್ತು ತಾಟಿನೊಳಗಿಂದ ನೋಡ್ರಿ ಎಂತ ಸಸಿ ಇದ್ದಿರ್ಬೇಕ್ರಿ ಹಿಂದ ಸರದ ಕೈ ಹಾಕಿಲ್ಲ ಅಗಲಿನೊಳಗ ಕಣ್ಣು ಕಿಸದ್ ನೋಡಿದ್ರ ಕಡ್ಡಿ ಸುಟ್ಟೋಯ್ತು ಇದನ್ನೆಲ್ಲ ದಶರಥ ರಾಜ ಕಣ್ಣಾರೆ ನೋಡಿ ಸೊಸಿ ಬಾ ಮುಂದೆ ಸೀತಾದೇವಿಗೆ ಹೇಳ್ತಾನ ಅಡಿಗೆ ಅತಿ ಉತ್ತಮನಿಂದ ಆಗ್ಯದ ಬಿಟ್ಟದ ಅದು ಒತ್ತಟೆ ಇರ್ಲಿ ಅಂದವ ನೀ ಇಂಥ ಶಕ್ತಿ ಅದ ನಿನ್ನಲ್ಲಿ ನೀ ಉಗ್ರಗಣ್ಣ ಸಿಟ್ಟಿನ ಕಣ್ಣ ತೆರೆದು ನೋಡಿದ್ರ ಅಗಲೊಳಗಿರ್ತಕ್ಕಂತ ಕಡ್ಡಿ ಸುಟ್ಟು ಹೋಗ್ಯದ ಇರ್ಚಿವಿ ಕಡ್ಡಿ ಇಂಥ ಕೋಪದ ಕಣ್ಣ ಇನ್ನೊಬ್ಬರ ಮೇಲ ಇಂಥ ಸಿಟ್ಟಿನ ಕಣ್ಣ ಇನ್ನೊಬ್ಬರ ಮೇಲೆ ತೆರೆದ್ರ ಇನ್ನೊಬ್ಬರ ಸೈತ್ಯ ಸುಟ್ಟು ಹೋಗ್ತಾರ ನಿನಗೊಂದು ಮಾವನ ಆಜ್ಞೆ ಅದ ತಿಳ್ಕೊ ಅಂದವ ಏನಂದ ನಿನಗ ಯಾವಾಗ ಸಿಟ್ಟು ಬರ್ತದ ಈ ಕಡ್ಡಿಗೆ ನೋಡಿ ಕಣ್ಣು ಕಿಸಿ ಮತ್ತೊಬ್ಬರ ಮೇಲೆ ನೋಡಿ ಕಣ್ಣು ಕಿಸಿದ್ರಿ ಅಂದ್ರೆ ಸುಟ್ಟು ಹೋಗ್ತಾರ ಅದರ ಸಲುವಾಗಿ ಸೀತಾಗ ಯಾವಾಗ ಸಿಟ್ಟು ಬರ್ತದಲ್ಲ ಅವಾಗ ಆ ಕಡ್ಡಿ ನೋಡ್ತಿದ್ದಳು ರಾವಣ ಸನಿ ಬಂದಂದ್ರ ಸಿಟ್ಟು ಬರ್ತಿದ್ದಕ್ಕಿಗೆ ಆ ಕಡ್ಡಿಗೆ ನೋಡ್ತಿದ್ದಳು ಕಣ್ಣು ತೆರೆದ್ರೆ ಸುಟ್ಟು ಹೋಗ್ತಾನಂತ ಹೇಳಿ ಇದು ನಿಮ್ಮ ಮಾತಿನ ಉತ್ತರ ಅರ್ಜುನ್ಗತ್ತು ರೊಟ್ಟಿ ಸುಡಲಯ್ಯ ಒಲ್ಯಾಗ ಇದು ನಿಮ್ಮ ಮಾತಿನ ಉತ್ತರ ಹೌದು ನೀವು ಹ್ಯಾಂಗ ಕೇಳಿರಲ್ಲ ಅದರಂತೆನೆ ನಾವೊಂದು ಕೇಳಿದ್ವಿ ನಿಮಗ ಏನತ್ತ ನೀವು 33 ಕೋಟಿ ದೇವತೆಗಳೆಲ್ಲ ರಾವಣನ ಪ್ಯಾಟುಣಿಗೆ ಆಗಿರಿ ಎಷ್ಟು ದಿನ ಇದ್ರಿ ಅಂದ ಕೂಡ್ಲೆ ಒಂದು ಆ ರಾವಣನ ಪುರಾಣದೊಳಗಿಂದ ಒಂದು ಮಾತು ಹೇಳಿದ್ರಿ ಇವ್ರು ಅವ್ರಂದ್ರು ಬರೋಬರಿ ಪ್ಯಾಟೂಣಿಗೆ ಎಟ್ಟಿರ್ತಾವ್ರಿ ಏರ್ಲಕ್ಕಂದ್ರ ಅವ್ರು 9 ಪ್ಯಾಟುಣಿಗೆ ಅದಾವ 9 ಪ್ಯಾಟುಣಿಗೆ ಒಳಗೆ ಒಬ್ಬೊಬ್ಬ ಒಂದೊಂದು ಗ್ರಹ ನವಗ್ರಹಗಳಿಗೆ ಪ್ಯಾಟುಣಿಗೆ ಮಾಡಿ ತುಳಿದಾರ ದೇವತೆಗಳಿಗೆ ತುಳಿದಿಲ್ಲ ಅಂತ ಹೌದು ದೇವತೆಗಳಿಗೆ ತುಳಿದದ್ದು ಕೊಟ್ಟಾರ ಮಾಸ್ತರ ನವಗ್ರಹಗಳಿಗೆ ತುಳಿದದ್ದು ಕೊಟ್ಟಾರ ರಾವಣ ಗ್ರಂಥದೊಳಗ ನವಗ್ರಹಗಳಿಗೆ ತುಳಿದದ್ದು ಕೊಟ್ಟಾರ ವಚನ ರೂಪ ರಾಮಾಯಣ ಕಾಗಬ್ರಸುಂಡಿ ರಾಮಾಯಣದೊಳಗ 33 ಕೋಟಿ ದೇವತೆಗಳಿಗೆ ತುಳಿದದ್ದು ಕೊಟ್ಟಾರ ಅವ್ರಿಗೆ ಹೆಂಗ್ ಹೇಳ್ರಿ ಮೊದಲ ಹಂಗ ರಾಮಾಯಣ ಎಟ್ಟು ಓದಿದಿ ರಾಮಾಯಣ ಎಟ್ಟು ಹೆಂಗ್ ಕೇಳ್ರಿ ಅದನ್ನು ಕೊಟ್ಟಾರ ಇದನ್ನು ಕೊಟ್ಟಾರ ನೀವು ಕೇಳಿದ ಪ್ರಶ್ನೆಗೆ ಹೆಂಗ ನಾವು ಉತ್ತರ ಹೇಳಿವಲ್ಲ ಅದು ಬ್ಯಾರೆ ಅದು ಮುಂದೆ ಅವ್ರೇ ಹೇಳ್ತಾರ ಅವ್ರ್ಯಾಕೆ ಹೇಳ್ತಾರ ನಾವು ನಿಮಗ್ ಕೇಳುದು ಅವ್ರ್ಯಾಕೆ ಹೇಳ್ತಾರ ಅದ್ರ ಈಗ ನೀವು ನಮಗ್ ಕೇಳಿದ್ರಿ ಕಡ್ಡಿ ಯಾರು ಮಾತಾಡ್ತಿತ್ತು ಯಾಕೆ ಕಡ್ಡಿಗೆ ನೋಡ್ತಿದ್ರು ನಮ್ಗ್ ತಿಳಿದಾಟ್ ಹೇಳಿದೆವು ಕರೆಕ್ಟ್ ಅದಂದ್ರಿ ಕರೆಕ್ಟ್ ಅನ್ರಿ ಅಲ್ಲಿದು ತಪ್ಪದಿದು ಹಿಂಗದಂದ್ರೆ ಬೇರೆ ಹೇಳ್ರಿ ಉದ್ರಿ ಇಲ್ಲ ವಿಷಯದ ಪೂರ್ತಿ ಯಾಕ್ರಿ ಯಾವಾಗಲೂ ಅದಕ್ಕಲ್ಲಿ ನಾವು ತರುವಂದ ಮ್ಯಾಳಿಗೆ ಏನ್ ಹೇಳ್ತೇವ್ರಿ ಏನಂತ ಮಾತಿಂದು ಶಬ್ದದ ಅರ್ಥ ತಿಳಿತಿತ್ತಂದ್ರೆ ವಾದ ಹಾಕತ್ ಬರ್ರಿ ಅರ್ಥ ತಿಳಿಕಂದ್ರ ವಾದ ಬ್ಯಾಡ್ರಿ ಇದು ಹೆಂಗ ಆಗ್ತದ ಹೇಳಿ ನಿಮಗ ಅವಾಗಿನ ಕಾಲಕ್ಕ ಸಂಡಾಸ್ ಹೋಗ್ಲಕ್ಕ ಚರಿಗೆ ಹೊರಗ್ ತುಂಬಿಡ್ತಿರು ಈಗ ಮಹಾರಾಜ್ರ
ನಡ್ಮಧ್ಯದಾಗ ಚರ್ಗಿ ತುಂಬಿಡ್ತಿದ್ರು ಹಾ. ಅದಕ್ಕಾಗಿ ಯಾರ ಹಿಂದ್ ಸರಿದ್ರಿ ಅಂದ್ರ ಗಂಡ ಹೋಗಿ ಬರ್ತಾನ ಚರ್ಗಿ ತಗೊಂಡ್ ಬಾಗಲಾಗೆ ನಿಂದಿರ್ತಿದ್ರು ನಿಂದಿರ್ತಿರು ಹಾ ಹೌದಿಲ್ಲ ಹಾ. ಹಂಗ ಚರ್ಗಿ ತುಂಬಿ ಬಾಕಲಿಗೆ ಇಡ್ತಿರು ಮುಂಜಾನೆ ಚರ್ಗಿ ತಗೊಂಡ್ ಹೋಗ್ಲಾಕ ಹೋಗೋಣ ಬರೋಣ ಕೈ ತಕೊಳ್ಳಿ ಅಂತ ಹೇಳಿ ಇಟ್ಟಿರ್ಬೇಕು ತುಂಬಿ ಉದಾಹರಣೆ ಹೇಳ್ತೀನಿ ನಿನಗೆ ನೀವು ಬೇಕಾದ ಹೇಳ್ರಿ ಖರೆ ನನಗ್ ತಿಳಿಯಾಗಿ ಹೇಳ್ರಿ ಅದೇ ನಿನಗೆ ತಿಳಿಯಂಗ್ ಹೇಳ್ತ ಹಾ ಬಾಕಲಾಗ ಹೊರಗ ಕಟ್ಟಿನಾಗ ಚರ್ಗಿ ತುಂಬಿಟ್ಟಾರ ಹೌದು ಹೊತ್ತು ಮುಣಿಗೆ ಹುಡುಗ ಬಂದು ಕೆಂಪು ಬಣ್ಣ ಹಾಕಿ ಆ ಚರ್ಗ್ಯಾಗ ಆಡ್ಯಾನ ಕಣ್ಣಸ್ಕಾಗಿ ಅದ ಕೆಂಪು ಬಣ್ಣ ಬರ್ಕ್ಯಾದ ಒಳಗ ಆ ಸಂಡಾಸ್ ಹೋಗಿ ಚರ್ಗ್ಯಾಗ ಕೆಂಪು ಬಣ್ಣ ಬರ್ಕ್ಯಾನ ಹಾ ಹಾ ಆಡ್ಯಾನವ ಹಾ ಆಡಿ ಆ ತುಂಬು ಚರ್ಗಿ ಅಲ್ಲೇ ಬಿಟ್ಟು ಇದನ್ನು ಹುಡುಗ ಮಕ್ಕೊಂಡ ಹಾ 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 ಆ 70 ವರ್ಷದ ಮುದುಕ ನಸಿಕನಾಗಿ ಅಲ್ಲೇ ಚರ್ಗಿ ತೊಗೊಂಡು ಸಂಡಾಸ್ ಹೋಗ್ಯಾನ ಮತ್ ನೀರ್ ತುಂಬಿಟ್ಟಂಗ ಇಟ್ರ ಕತ್ಲಾಗ ಏನ್ ಕಾಣಿಸ್ತದ ಅದು ಕೆಂಪು ಬಣ್ಣ ಅದ್ರಿ ಎದ್ರಾಗ ಅವನಿಗೇನ್ ಕಾಣಿಸ್ಬೇಕು ಕತ್ಲಿನೇ ಕತ್ಲಿ ಆ ಚರ್ಗಿ ನಸಿಕನಾಗ ತೊಗೊಂಡ್ ಹೋಗ್ಯಾನ ಅದು ಸಂಡಾಸ್ ಕೂತು ನೀರ್ ತೊಗೊಳ್ಳ ಮೈ ಎಲ್ಲ ತುಂಬಾ ರಗತ್ತೆ ಮತ್ ಕೆಂಪು ಬಣ್ಣ ಅದು ಎಲ್ಲ ತುಂಬಾ ರಗತ್ತೆ ಹತ್ತಿ ಅದು ಹಾ 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 ನಸಿಕನಾಗ ಬಂದ್ ಮುದುಕ ಬಡಿಗೆ ಹಿಡ್ಕೊಂಡು ಬಂದ್ ನೋಡಿ ಕೇಸಿಂದ ಒಳಗ್ ಬೆಳಕನಾಗ ಹೋಗ್ತಾನ ಮೈ ತುಂಬಾ ಎಲ್ಲ ರಗತ್ತ ಎಲ್ಲ ಧೋತ್ರ ರಗತ್ತ ಕೈ ರಗತ್ತ ನಾ ಇನ್ನು ಸಾಯ್ತೀನಿ ಅಂತ ಹೇಳಿ ಬಂದು ಕೌದ್ಯಾಗ ಬಿದ್ದು ಬಿಡ್ತ ಹಾ ಹಾ ಹಚ್ಕೊಂಡು ಏ ಯವ್ವ ಏ ಯಪ್ಪ ಏ ಯವ್ವ ಕೌದಿನ ಅಯ್ನ ಮನ್ಯಾನ ಮಂದಿ ಎಲ್ಲ ಎದ್ದಿತ್ತು ನಸಿಕನಾಗ ಮುದುಕ್ ಹಿಂಗ್ ಯಾಕೆ ಮಾಡ್ಲಕ್ಕ ಹೋಗಾಕರ ಥಿಕೆ ಇತ್ತು ಹಿಂಗ್ ಯಾಕೆ ಮಾಡ್ಲ ಯಾನಾಗ್ಯದ ಕಕ್ಕ ನಂದು ಮುಗೀತು ಇನ್ನು 5 ಮಿನಿಟಿನ ಅವನ ನಾನು ಖಂಡಾಪತಿ 10 ಲೀಟರ್ ನಂದು ರಗತ್ ಹೋಗ್ಯದ ನಾ ಕಲಾಸ ಹೌದು ಹೌದು ಯಾನಾಗ್ಯದ ನೋಡ್ರಿ ಕೌದಿ ತೆಗದ್ ಧೋತ್ರ ರಗತ್ತ ಕೌದಿ ಮ್ಯಾಗಿನ್ ತೆಗೆದು ನೋಡ್ತಾರ ಮೈ ತುಂಬಾ ಎಲ್ಲ ರಗತ್ ಓಡ್ಕೊ ಡಾಕ್ಟರ್ ತಗೊಂಡ್ ಹೌದು ಹೌದು ಹೋಗಿ ಡಾಕ್ಟರ್ ತಂದ್ರು ಆ ಡಾಕ್ಟರ್ ಅವನ ಕೈಯಾನ್ ರಗತ್ ಅವ್ ಚೆಕಿಂಗ್ ಕಳ್ಸದತ್ರಿ ಹಾ ಮತ್ ಈ ನಮ್ನ ರಗತ್ ಬಿದ್ದದಂದ್ರ ಇದು ಚಲೋ ಎಲ್ಲಾ ತರ ಚೆಕಪ್ ಮಾಡ್ಬೇಕಾಗ್ತದ ಅದು ರಿಪೋರ್ಟ್ ಬರ್ಲಾಕ 8 ದಿನ ಹತ್ತದ ಅಂತ ಹೇಳ್ದತ್ ನಾವು ಡಾಕ್ಟರ್ ಬಹುತೇಕ ಹೊರದೇಶಕ್ಕೆ ಕಳ್ಸಿರ್ಬೇಕದು 8 ದಿನಕ್ಕೆ ರಿಪೋರ್ಟ್ ಬರ್ತದಂತ ಇನ್ಯಾನ್ ಮಾಡುದು ಅಂತ ಹೇಳಿ ಮಕ್ಕೋತತ್ತ ಅಟಾಟಿಗೆ ಬಂದ್ ಮಾಡಿತ್ ನೋಡ್ರಿ ಹುಡುಗ ಹಾ ಹಾ ಅದು ಎದ್ದತ್ತ ಹಾ ನಾನ್ ಚರ್ಗ್ಯಾಗ ಬಂದ್ ಮಾಡಿದ ಎಲ್ಲದ್ ಕೊಡ್ರಿ ಯಾರು ಒಯ್ದಿರಿ ಬಂಡ್ ಎಲ್ಲಿ ಮಾಡಿದಿ ಹೊರಗಿನ ಚರ್ಗ್ಯಾಗ ಮಾಡಿದ್ವಿ ಹೌದು ಅವಾಗ ಎಲ್ಲಾರು ಬಂದು ನೋಡ್ತಾರೆ ಬಣ್ಣ ಹಾಕುದು ಚರಿಗೆ ಒಯ್ದು ಮುದಕ್ ಹಿಂಗ ಮಕ್ಕೊಂಡ ಅಂತೇಳಿ ಎಲ್ಲಾರು ಬಂದು ಬೈದಿರತ್ತ ಏಯ್ ಕಾಕ ಆ ಮುಂಜಾನೆ ಮೊಮ್ಮಗ ರಾತ್ರಿ ಕೆಂಪು ಬಣ್ಣ ಬಣ್ಣ ಹಾಕಿಟ್ಟಾನ ಅದು ಒಯ್ದೀವಿ ಬಣ್ಣ ಹಚ್ಚ ಮಾಡಿದ್ವಿ ನಿನಗೇನು ಬ್ಯಾನ್ ಚಟ್ನಿ ಅದು ಕೂತತ್ರಿ ಆಹಾ ಉಳದಲ್ಲ ಯಾನಿ ಯಾನಿ ಯಾಕೆ ಹಿಂಗ ಆಗ್ತದಂದ ಮನುಷ್ಯಾಗ ಭ್ರಾಂತಿ ಆಗ್ತದ ಹೌದು ಹೌದು ಈ ಭ್ರಾಂತಿ ಮೊದಲು ಯಾವಾದ ಅನ್ನೋದು ಮೊದಲು ವಿಚಾರ ಬೇಕು ಹೌದು ಅದಕ್ಕೆ ವಿಚಾರ ಮನುಷ್ಯನಲ್ಲಿ ಇತ್ತಂದ್ರೆ ಯಾವಾಗಲೂ ನಿನ್ನಲ್ಲಿ ಜ್ಞಾನ ಮುಂದೆ ಹೊಳಿತದ ಈ ಮಾತು ನಾವು ಮಾತಾಡಿದ್ರೆ ಏನಾಗ್ತದ ಹಿಂಗಾರೆ ಇಲ್ಲಿ ರಾಮಾಯಣ ಇಸಾಯಿ ನಡೆದದ ನೀ ರಾಮನ ಪಾರ್ಟಿ ನಾವು ರಾವಣನ ಪಾರ್ಟಿ ಇಲ್ಲಿ ಇಸೆ ನಿನಗೆ ಏನ್ ಹೇಳಿದೆವು ನಾವು ಇಸೆ ಹಿಂಜುದದ ಹೌದು ಯಾರಲ್ಲಿ ಏನು ತಾಕತ್ತದು ಕುಡುದದು ಹೌದು ಒಂದ್ ಮಾತು ಹೇಳ್ತೇನೆ ನಿನಗ ಒಂದ್ಯಾಕ ಎಟ್ ಬಿ ಹೇಳ್ರಿ ಖರೆ ತಿಳಿಯಾಗಿ ಹೇಳ್ರಿ ಹಾ ರಾವಣಿಗೆ ಹೆಂಡ್ರ 8 ಮಂದಿ ನನಗೇನ್ ಗೊತ್ತ್ರಿ ಅದು 80,000 ಮಂದಿ ಹಾ 80,000 ಮಹಾರಾಜ್ರ ಇವ್ರು ಏನ್ ರಾಮ 10 ಅವತಾರ ತೊಟ್ಟಲ್ಲ 10 ಅವತಾರ ಪೈಕಿ ಕೃಷ್ಣಂದು ಅವತಾರ ಹೊಂದಿಯಲ್ಲ ಹಾ ಅವನಿಗೆ 16,000 ಹೆಂಡ್ರು ಇವನ್ 5 ಪಟ್ಟ ರಾವಣಗ ಅವನು ನೀ ಹಂಗ ಮಾಡಾವಿದ್ದಿ ಇದರಾಗೆ ವಾಚ್ಯಾಗಿ ಹೋದಲ್ಲ 5 ಪಟ್ಟ 16 5 80,000 ಎಷ್ಟ್ ಹೆಂಡ್ರು 80,000 80,000 ಹೆಂಡ್ರು ಒಮ್ಮ ಎಲ್ಲಾ 80,000 ಹೆಂಡ್ರದೊಳಗ ಎಲ್ಲಕ್ಕಿಂತ ದೊಡ್ಡಕ್ಕಿ ಯಾರು ಮಂಡೋದರಿ ಗಂಡಗ ಬಂದ ಪ್ರಶ್ನೆ ಮಾಡ್ಯಾಳ ಏನಂತ ರಾಜ ನಿನಗ ಎಲ್ಲಕ್ಕಿಂತ ಪ್ರೀತಿ ಹೆಂಡತಿ ಯಾವಕ್ಕಿ ನೋಡ್ರಿ ಪ್ರಶ್ನೆ ಹೆಂಗದ ನಿನಗ 80,000 ಹೆಂಡ್ರ ಪೈಕಿ ಅತಿಯಾದ ಪ್ರೀತಿ ಹೆಂಡತಿ ಯಾವಕ್ಕಿ 80,000 ನಿನ್ ಹೆಂಡ್ರ ಅದಾರ ಅತಿ ಪ್ರೀತಿ ಯಾವಕ್ಕಿ ಹೆಂಡತಿ ಯಾವಕ್ಕಿ ಹೇಳಕ್ಕಿನ ಹೆಸರು ಹೇಳುವ ದೊಡ್ಡಕ್ಕಿ ಹೆಂಡತಿ ಕೇಳಿದವ ಮಂಡೋದರಿ ಅವಾಗಂದವ ನಾಳಿಗೆ ಹೇಳ್ತೀನಮ್ಮ ಯಾಕ ನಾಳಿಗೆ ಅಂದ್ರ ಸುಳ್ಳು ಹೇಳ್ಬೇಡ ಅಂದಳಿಕೆ ಇದ್ದಕ್ಕಿದ್ದಂಗ ಖರೆ ಹೇಳು ಇದ್ದಕ್ಕಿದ್ದಂಗ ಖರೆ ಹೇಳು ನನ್ನ ಮುಂದೆ ಸುಳ್ಳು ಹೇಳ್ಬೇಡ ಅಂದಳು ಮಂಡೋದರಿ ಸುಳ್ಳು ಹೇಳ್ಬೇಡ ಖರೆ ಹೇಳಂದ್ರ ನಾಳಿಗೆ ಹೇಳ್ತೀನಿ ಅಂದ್ರ ಯಾಕ ನಾಳಿಗೆ ಯಾಕ ನಾಳಿಗೆ ಒಂದು ಯೋಗ ಅದ
ನಾಳೆಗೆ ಶಿವರಾತ್ರಿ ಏಕಾದಶಿ ಅದ. ನಾಳಿಗೆ ಶಿವರಾತ್ರಿ ಏಕಾದಶಿ ಅದ. ಶಿವನ ಭಕ್ತ ಇದ್ದನ. ಶಿವನ ಭಕ್ತನ ಇದ್ದ ಅವನು ಅವನು ಏಕಾದಶಿ ದಿನ ನಾ ಸುಳ್ಳು ಮಾತಾಡೋದಿಲ್ಲ. ನೋಡಿ ಹಂಗ ಹೇಳ್ತಾಳ. ಅದಕ್ಕೆ ಅಂದಾರ ಅವನಿಗೆ ಏನು 3 ಲೋಕದೊಳಗೆ ಬರೇ ಒಂದೇ ಲೋಕ ಅಲ್ಲ, 3 ಲೋಕದೊಳಗೆ ರಾವಣನಂತ ಭಕ್ತ ಯಾರು ಇಲ್ಲ. ಅವಾಗ ನಾಳಿಗೆ ಹೇಳ್ತಾ ಪರಮಾತ್ಮನ ಶಿವನ ಭಕ್ತಿ ಇದ್ದೀನು ನಾಳಿಗೆ ಶಿವರಾತ್ರಿ ಏಕಾದಶಿ ಅದ, ಸುಳ್ಳು ಮಾತಾಡಂಗಿಲ್ಲ. ಅಲ್ಲಿ ಒಂದು ಯೋಗದ ಅಂದ ಮಾತ್ರ ಹಿಂದೂ ಅದೇ ಅದ ಅನ್ನತ್ತಿನ. ಸುಳ್ಳು ಮಾತಾಡೋದಿಲ್ಲ. ನಾ ಖರೆ ಮಾತಾಡ್ತೀನಿ ಅಂದ್ರೆ ನಾಳಿಗೆ ಹೇಳ್ತೀನಿ ಅಂತ. ಹೌದು. ಏನು ಒಂದು ರಾತ್ರಿಗೆ ಏನಾಗುದು ಅದು ನಾಳಿಗೆ ಹೇಳಂದಳ. ಮತ್ ಹೊಂಡ್ತು ಮತ್ ಬಂದೇ ಬಿಟ್ಲು. ಹೌದು. ಹೇಳು ನಿನಗ ಅತಿ ಪ್ರೀತಿಯಾದ ಹೆಂಡತಿ ಯಾರು? ನಿನ್ನೆ ಕೇಳಿದ ಪ್ರಶ್ನೆ ಮತ್ತೆ ಕೇಳೇ ಬಿಟ್ಲ. ಅವಾಗ ಅಂದವ ಕೇಳೇ ಬಿಟ್ಲು. ಅದೇ ಕೇಳಕ್ಕೆ ಬಂದಾಳಕ್ಕಿ. ಅವಾಗ ಅಂದವ ನನಗ ಅತಿ ಪ್ರೀತಿಯಾದ ಹೆಂಡ್ರಂದ್ರ ಎಲ್ಲಾರ ಮ್ಯಾಗ ನನಗ ಪ್ರೀತಿನೇ ಅದ. ನನಗ ಎಷ್ಟು ಚಲೋ 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 ಹೆಣ್ಮಕ್ಳು ಯಾವ ರಾಜ್ಯಕ್ಕೆ ಹೋಗ್ತೀರ ಆ ರಾಜ್ಯ ಗೆದ್ದದ ಬಳಕ ಆ ರಾಜ್ಯದೊಳಗೆ ಯಾವಾಗ ನನ್ನ ಮನಸ್ಸಿಗೆ ನಡ್ತದ ಅಗ್ದಿ ಕಣ್ಣ ಮೂಗ ಎಲ್ಲದ್ರಲ್ಲಿ ಸುತ್ತದ ಅಂತದಕ್ಕೆ ತಂದಿದನ. ಸೊಂಡ ಹರ್ಕ ಮೂಗ್ ಹರ್ಕ ಇದ್ರ ನಾಯಕ್ ತರ್ಲ ಎಲ್ಲಾರು ನನಗ 80,000 ಎಲ್ಲ ಪ್ರೇಮದವ್ರೇ ಅಂದವ. ಹೌದು ಹೌದು. ಅವಾಗ ಮತ್ತೆ ಕೇಳ್ತಾಳ ಮಂಡೋದರಿ 80,000 ಹೆಂಡ್ರಿ ಎಲ್ಲ ನಿನಗ ಪ್ರೀತಿಯವರೇ ಇದ್ರಂದ್ರ ಎಷ್ಟು ಮಂದಿ ಇರ್ಲಕ್ಕಾಗಿ ಸೀತಾಗಿ ಯಾಕ ತಂದಿ ಅಂತ ಕೇಳಿದ. ನೋಡ್ರಿ ಪ್ರಶ್ನೆ ಹೆಂಗದ ನೋಡ್ರಿ. ಮಾತು ಕೇಳ್ರಿ ಬರೇ ಇದು ಸೀತಾನ ಯಾಕ ತಂದಿ? ಅವಾಗ ರಾವಣ ಹೇಳ್ತಾನ ಏನಂತ? ಕೇಳ ಯಾಕೆ ತಂದಿ? ಹೇಳ ಮಂಡೋದರಿ ಕೇಳು. ಕೇಳ ಮಂಡೋದರಿ ಯಾಕೆ ತಂದಿ ಹೇಳದ. ನೀವು ಎಲ್ಲಾರು ಬಹಿರಂಗದ ಚೆಲಿಯಾರು. ಹೊರಗಿನ ಸೌಂದರ್ಯ ನೀವು ಎಲ್ಲಾರು ಬಣ್ಣ ಕಣ್ಣ ಮೂಗ ಎಲ್ಲ ಹಿಂಗ ಚಂದ. ನೀವು ಹೊರಗಿನ ಸೌಂದರ್ಯರು. ಸೀತಾ ಮಾತ್ರ ನನ್ನ ಅಂತರಂಗದ ಚೆಲುವೆ, ಆತ್ಮರಂಗದ ಚೆಲುವಿ. ಯಾರು? ಸೀತಾ. ಸೀತಾ ಅದಕ್ಕೆ ಅಕ್ಕಿಗೆ ತರಬೇಕಾಯ್ತು. ಮತ್ತೊಂದು ಮಾತು ಕೇಳ್ತಾಳ. ಶೈಲಿ ಬಿಟ್ಟಿಲ್ಲ. ಶೈಲಿ ಬಿಟ್ಟಿಲ್ಲಕ್ಕಿ ಮತ್ತೊಂದು ಕೇಳ್ತಾಳ. ಏನತ್ತ? ಠೀಕ್ ಅದ ನಿನಗ ಆತ್ಮದ ಚೆಲುವಿ ಸೀತಾಗ ತಂದೆಲ್ಲ. ಹೌದಿಲ್ಲ? ಹೌದು. ನಿನಗ ಬೇಕಾದ ಆಗ್ಲಕ್ಕ ಬರ್ತಿತ್ತು. ಮೊದಲೇ ನೀ ಮಾಯಾವಿ. ನೀ ಮಾಯಾವಿ ಶರೀರ. ನಿನಗ ರಾಕ್ಷಸ ಆಗ್ಲಕ್ ಬರ್ತದ, ದೇವ್ರ ಆಗ್ಲಕ್ ಬರ್ತದ, ಬ್ರಹ್ಮ ಆಗ್ಲಕ್ ಬರ್ತದ. ನಿನ್ನ ಮನಸ್ಸು ಬಯಕೆ ಏನ್ ಆಗ್ಬೇಕದು ಆಗ್ಲಕ್ ಬರ್ತದ. ಅಂತ ವಿದ್ಯೆ ನಿನ್ನ ಬಲೆ ಅದ. ಮತ್ತ ಸೀತಾನ ತರಬೇಕಾದ ಭರಣ ಕುಟಿ ಒಳಗ ನೀ ರಾಮನ ರೂಪ ತೊಟ್ಟು ತರಬೇಕಾಗಿತ್ತು. ಸಾಧು ರೂಪ ತೊಟ್ಟಾಕ ಹೋದ್ನಿ. ಸಾಧು ರೂಪ ತೊಟ್ಟಾಕ ಹೋದ್ರಿ. ರಾಮನ ಗತ್ಲೆ ಆಗಿದ ಅಕ್ಕಿಗೆ ತೋಡಾಟ್ಲೆ ಬರ್ತಿದ್ದಳಲ್ಲ ಶ್ರೀರಾಮಚಂದ್ರ ಅಂತ ಹೇಳಿ. ರಾಮನ ಗತ್ಲೆ ಆಗ್ಲಕ್ಕ ನಿನಗ ಬರ್ತದ. ಬರ್ತಿತ್ತಲ್ಲ. ಯಾಕ ಆಗಲಿಲ್ಲ ಅಂದ ಕೂಡ್ಲೆ ಕೇಳಂದ. ರಾವಣ ಕೇಳು ರಾಮನ ಗತ್ಲೇನೆ ಯಾಕೆ ಆಗಲಿಲ್ಲ ಕೇಳಂದ. ಹೇಳಂದಳಕ್ಕಿ ರಾಮ ಏಕ ಪತ್ನಿ ವರ್ತಾದ. ರಾಮ ಏಕ ಪತ್ನಿ ವರ್ತಾದ. ಹೌದಿಲ್ಲ? ಹೌದು. ಎಲ್ಲಿ ರಾಮ ಅದಾನ? ಎಲ್ಲಿ ರಾಮ ಅದಾನ ಅಲ್ಲಿ ಕಾಮ ಇಲ್ಲ. ಎಲ್ಲಿ ಕಾಮದ ಅಲ್ಲಿ ರಾಮ ಇಲ್ಲ. ಹೌದು. ಮತ್ತ ನಾನೇ ರಾಮನ ರೂಪ ತೊಟ್ರ ನೀವು 80,000 ಹೆಂಡ್ರಿ ಏನ್ ಮಾಡವ್ರು? ನಾನು ಬಲಕ್ಕಿಂತ ಕಾಮೇ ಹೋಗಿ ಬಿಡ್ತಿತ್ತು. ಏನ್ ಮಾಡೋದು? ಅದರ ಕಾಲಾಗ ನಾ ರಾಮ ಆಲಿಲ್ಲ ಅನ್ನವ. ಸಾಧು ಆಗಿ ಹೋಗುದಾಗ ಸಾಧು ಆಗಿ ಹೋಯ್ತು. ನೋಡ್ರಿ ಹಂಗ ಬಿಡಿಸ್ತಾನ. ಅದರ ಕಾಲಾಗ 80,000 ಹೆಂಡ್ರಿ ಇದ್ದೀರಿ ಅಂತೇಳಿ ರಾಮನ ರೂಪ ತೊಡ್ಲಿಲ್ಲ. ಹೌದು. ಟೀಕಾದಂದಳಕ್ಕಿ ಬಿಟ್ಟಿಲ್ಲ. ಶೈಲ ಬಿಟ್ಟಿಲ್ಲ. ರಾವಣ ನೀ ಸಾಧು ಆಗಿ ತಂದಿ. ನಿನಗೆ ಇನ್ನೊಂದು ಮಾತು ಕೇಳಿಲ್ಲ. ಕೆಲಸ ಮಾಡ್ರಿ ನೀವು. ನಿಮಗೆ ಏನ್ ತಿಳಿಯಂಗಿಲ್ಲ ನೋಡು, ಅದು ನನಗ್ ಕೇಳ್ರಿ. ಹಿಂಗ ನನಗೆ ಏನ್ ತಿಳಿಯಂಗಿಲ್ಲ ನೋಡು, ಅದು ನಿಮಗ್ ಕೇಳ್ತಾ. ನಿಮ್ ಇಬ್ಬರಿಗೆ ತಿಳಿಲಿಲ್ಲ ಅಂದ್ರೆ ನಾ ಬರ್ತಾ. ಇವ್ ನೋಡು ತಿರುಪೇಜ್ ಹಿಂಗೆ ಮಾಡ್ಕೋತ ಹೊಂಡು ತಿರುಪೇಜದಾಗ ಇದೇ ಅಲ್ಲ 2-3 ಮಂದಿ ಹೇಳ ಸತ್ಯ ಕಡೆ ಹೋಗ್ಬೇಕು. ಇಲ್ಲ ನಮ್ ಒಳಗೆ ಹೇಳ್ದೇವ್ ನಾವು. ಹೌದಿಲ್ಲ? ಎಲ್ಲಿಗೆ ನಿಂತು ಸೀತಾದೇವಿ ಕೇಳ್ತಾಳ. ಸೀತಾದೇವಿ ಇಲ್ಲ ಮಂಡೋದರಿ ಕೇಳತ್ತಾಳ. ನೀ ಸಾಧು ಆಗಿ ಅಕ್ಕಿಗೆ ತಂದಿ. ಹೌದು. ಅಲ್ಲಿ ತರು ಎಳೆಗೂ ಇಬ್ಬರೇ ಇದ್ದೀರಿ. ರಾಮ ಲಕ್ಷ್ಮಣ ಮಾಯಾವಿ ಚಿಗಿರಿ ಬೆನ್ನತ್ತಿ ಹೋಗ್ಯಾರ. ಸೀತಾ ಒಬ್ಬಕಿನೇ ಅದಾಳ ಪರ್ಣಕುಟಿ ಒಳಗ. ಅಕ್ಕಿಗೆ ತಗೊಂಡು ಬರುವೊಳಗ ನೀ ಸೀತಾ ಇಬ್ಬರೇ ಇದ್ದೀರಿ. ಮತ್ತೊಬ್ಬರು ಜನರು ಯಾರೂ ಇಲ್ಲ. ಮ್ಯಾಗ ಪುಷ್ಪಕ ವಿಮಾನದೊಳಗೆ ಹಾಕೊಂಡು ಮೇಘ ವಾಯು ಮಾರ್ಗ ಆಕಾಶ ಮಾರ್ಗದಿಂದ ಹೋಗ್ತೀವಿ. ಅಲ್ಲಿ ಇಬ್ಬರೇ ಇದ್ದೀರಿ.
ಲಂಕಾ ಪಟ್ಟಣದೊಳಗೆ ತಂದು ಅಶೋಕವನದಾಗ ಇಟ್ಟಿ ಅಲ್ಲಿ ಇಬ್ಬರೇ ಇದ್ದೀರಿ. ಅಕ್ಕಿನ ಕೂಡ ಕೆಡಲಾಕ ಸಾಕಾಗತ್ತ ಅವಕಾಶ ಇತ್ತು, ಯಾಕೆ ಕೆಡಲಿಲ್ಲ ಅಂತ ಹೇಳಿ ಮಂಡೋದರಿ ಪ್ರಶ್ನೆ ಏನ್ ಪ್ರಶ್ನೆ ರೀ ಮಂಡೋದರಿದು? ಹೌದು ಇಬ್ಬರೇ ಇದ್ದೀರಿ. ಹೌದು. ಅಕ್ಕಿನ ಕೂಡ ಕೆಡಲಾಕ ಅವಕಾಶ ಸಾಕಾಗತ್ತಿತ್ತು, ಯಾಕೆ ಕೆಡಲಿಲ್ಲ ಹೇಳ ಹೇಳು. ಕೇಳಂದ ಅವನು. ಹಾ, ರಾವಣ ಯಾಕೆ ಕೆಡಲಿಲ್ಲ ಕೇಳಂದ. ದೊಡ್ಡ ಶಾಣೆ ಅನ್ರಿ ರಾವಣನು. ಹೇಳಂದಳ ಅಕ್ಕಿನು. ನಾ ಭರಣಕುಟಿ ಒಳಗ ಲಕ್ಷ್ಮಣ 7 ಮಂಡಲ ಬರೆದಿದ್ದ. ಹೌದು, ಒಳಗೆ ಯಾರು ಬರಬಾರ್ದ ಒಳಗೆ ಬರಬಾರ್ದು ಅಂತ ಹೇಳಿ. ಹೌದು. ಅಲ್ಲಿ ನಿಂತು ಒಂದು ಮಾತು ಹೋಗ್ಯದ ನಂದು. ಯಾನಂತ ಹೇಳಿ? ಭಿಕ್ಷಂದೇ ತಾಯಿ. ನೋಡ್ರಿ ಪುಣ್ಯಾತ್ಮರಿ, ಭಿಕ್ಷಂದೇ ತಾಯಿ ಅಂತ ಹೇಳಿ ಶಬ್ದ ಹೋಗ್ಯದ. ಅಕ್ಕಿ ತಂದು ನನಗೆ ನೀಡ್ಯಾಳ, ಅಕ್ಕಿಗೆ ನಾ ತಗೊಂಡು ಬಂದಿದ್ದ. ಹೌದು. ಅಕ್ಕಿನ ಕೂಡ ಕೆಡಬೇಕಾದ್ರೂ ಒಂದೇ ಒಂದು ಶಬ್ದ ನನಗೆ ತಟ್ಟಿಸಿಬಿಟ್ಟ. ಯಾವಾಗದು? ನಾನೊಂದು ಬಾಯಿಲೆ ಭಿಕ್ಷಂದೇ ತಾಯಿ ಅಂತ ಹೇಳಿ ನೀಡಂದಿನು, ಅಕ್ಕಿ ನನ್ನ ಹಂತಲಿರುತ್ತಾನ ತಾಯಿನೇ ಅಂತ ಹೇಳಿ ಪಾಲಿಸಿನು, ಅದು ನನ್ನ ಬಾಯಿಲೆ ತಾಯಿ ಅಂತ ಹೇಳಿ ಹೋಗ್ಯದ. ಅದಕ್ಕೆ ನಾ ಕೆಟ್ಟಿಲ್ಲ ಅಂತ ಹೇಳ್ದ. ನೋಡ್ರಿ ಹೆಂಗ್ ಬೀಳ್ತಾವ ತಾಳಿ. ಎಲ್ಲರೂ ಮಾಸ್ತರ್ ನಿನ್ನ ರಾಮಪ್ಪ ನಿಮ್ಮ ರಾಮಪ್ಪಂದು ಒಂದರೆ ಬರ್ಬೇಕಲ್ಲ, ನಮ್ಮ ರಾವಣಪ್ಪನ ಗತ್ಲೆ ಮಾತ ಬರ್ಬೇಕಲ್ಲ. ಜಗತ್ತೆಲ್ಲ ಮಾಡಿದಿ. ಆಕಿ ರಾವಣನ ಹಂತಲಿ ಹೋಗ್ಯಾಳ ಅಂತ ಹೇಳಿ ಕೇಳಿಸಿದ ಲಕ್ಷ್ಮಣಿಗೆ ಹಚ್ಚಿ ಅಡವಿಗೆ ಇಟ್ಟಿದಿ ಒಬ್ಬ ಅಗಸನ ಮಾತು ಕೇಳಿ. ಹೌದು. ನೀ ತ್ರಿಕಾಲಜ್ಞಾನಿ ನೀ ಎಲ್ಲ ಅರ್ಥ. ಅಕ್ಕಿಗೆ ಎಲ್ಲಿ ಹಳ್ಳ ಒಂದು ಗೋಮ ಹತ್ತು ಬಾಳಾರ್ದ ಅಕ್ಕಿ ಹೆಂಗ ಅರಣ್ಯಕ್ಕೆ ಬಿಟ್ಟಿನಿ. ಒಬ್ಬ ಬರೀ ಅಗಸನ ಮಾತು ಕೇಳಿ ಏನು ತಗದಿನಿ ಬಿಡುದು ಬಿಟ್ಟಿ. ಅಕ್ಕಿನ ಮ್ಯಾಗ ಏನ್ ದೋಸ್ತ್ ತಗದಿ, ಏನ್ ಹಿಡಿದಿದಿ ಪಾರ್ಟಿ, ಏನ್ ಹೇಳಕತ್ತಿದಿ ಯಾಕ್ರಿ? ಇಲ್ಲ, ಜಗತ್ತದೊಳಗ ಮಾಡದವ್ರು ಸತ್ಯ ಅವರೇ. ಒಂದ್ ಮಾತು ಹೇಳಿದ್ರಿ ಇನ್ನೊಂದು. ಏನು? ನಾವು ಅಟ್ಟು ಒಂದ್ ಗಲ್ಲ ಬಿಟ್ಟು ಇನ್ನೊಂದ್ ಗಲ್ಲಕ್ಕೆ ಬಡಸ್ಕೊಳ್ಳೋದ್ರ ಅವನ ಬಲ್ಲೆ ನೋವು ಇದ್ದಿತ್ತಂದ್ರ ಅಳ್ಕೋತ್ ಗಿಡ ಯಾಕೆ ಹಾಯ್ತಿದ್ದ ಅಂದ ಕೂಡ್ಲೆ ಅದು ಹಿಂದಿನ ಜನ್ಮದಾಗ ಹಿಂಗ ಆಯ್ತು. ಇಲ್ಲಿ ಬಂದ್ ಗಿಡ ಆಗಿ ಅವರೇ ಹುಟ್ಟಿದ್ರು 16,100 ಹೆಣ್ಮಕ್ಳು. ಅವ್ರಿಗೆ ಮುಟ್ಟಿದ ಕೂಡ್ಲೆ ಉದ್ಧಾರ ಆಗಿ ಪುನಃ ಹೆಣ್ಮಕ್ಳಾದ್ರಂದ್ರಿ ಠೀಕದ. ನಿಮ್ಮ ಮಾತಿಗೆ ಒಪ್ಪುನ ನಾವು ಇತ್ತಂಡವಾದ ಮಾಡೋರಲ್ಲ. ಒಂದು ಗಿಡಕ್ಕೆ ಸ್ಪರ್ಶ ಮಾಡಿ ಆಕಿಗೆ ಪುನಃ ಹೆಣ್ಣು ರೂಪ ತರ್ತಾನಂದ್ರ ಕಾರ್ಯ ಒಳ್ಳೇದಾಗುದದ. ಅಳ್ತಾನೆ ಯಾಕಪ್ಪ? ಸೀತಾತಾನ ಅಳ್ತಾನ. ಅಳವು ಕಾರಣ ಏನದ? ಕೆಲಸ ಒಳ್ಳೇದು ನಡೆದಿನ. ಓ ಮಾಸ್ತರ, ಯಾಕ್ರಿ? ಸೀತಾನೇ ಬುದ್ಧಿ ಹೇಳ. ಸೀತಾನೇ ಬುದ್ಧಿ ಹೇಳ. ಅಗಸನ ಮಾತು ಕೇಳಿ ಲಕ್ಷ್ಮಣ ಗಂಡ ಈಕಿಗೆ ಅಡಿವಾಗ ಒಯ್ದು ಬಿಟ್ಟು ಬಾ ಅಂದ. ಇವ ಲಕ್ಷ್ಮಣ ಅಣ್ಣನ ಮಾತು ಕೇಳಿ ಹೋಯ್ತಿದ್ರು ರಥ ತಗೊಂಡು ಅಕ್ಕಿಗೆ ಕುಂಡ್ರಿಸ್ಕೊಂಡು ಅರಣ್ಯಕ್ಕೆ ಒಯ್ದ. ಹೌದು. ದೊಡ್ಡ ಜಂಗಲ್ ಇತ್ತು, ಜಂಗಲದ ಒಯ್ದು ಇಳಿಸದ. ಹೌದು. ಯಾರಿಗೆ? ಸೀತಾಗೊಬ್ಬಕ್ಕಿಗೆ ಇಳಿಸದ. ಇವ ಹೊಳಸದ ರಥ ಹೊಳಸದ. ಅವಾಗ ಒಂದು ಸೀತಾ ಒಂದು ಮಾತು ಹೇಳ್ತಾಳೆ ಮೈದನಿಗೊಂದು ಮಾತು ಹೇಳ್ತಾಳೆ. ಲಕ್ಷ್ಮಣ ತರ್ಬು, ರಥ ತರ್ಬು. ನಿನ್ನ ಅಣ್ಣನ ಮಾತು ಕೇಳಿ, ಅಗಸನ ಮಾತು ಕೇಳಿ ನಿಮ್ಮ ಅಣ್ಣ ನನಗೆ ಯಾನು ತಿಳಿದು ಬಿಟ್ಟಾನೋ ಬಿಡ್ಲಿ. ನಿಮ್ಮ ಅಣ್ಣ ಅಗಸನ ಮಾತು ಕೇಳಿ ನನಗೆ ಬಿಟ್ಟಾನ. ಏನು ತಿಳಿದು ಬಿಟ್ಟಾನ ಬಿಡ್ಲಿ. ನಾವೊಂದು ಮಾತು ಹೇಳ್ತೀವಿ, ನಿಮ್ಮ ಅಣ್ಣಗ್ ಹೋಗಿ ಹೇಳು ಅಯೋಧ್ಯಕ್ಕೆ. ಏನು ಹೇಳ ತಾಯಿ ಅಂದ ವೈನಿಗಿ. ಲಕ್ಷ್ಮಣ ಏನಂದ? ತಾಯಿ ಹೇಳ ತಾಯಿ ಅಂದ. ಅವಾಗ ಹೇಳ್ತಾಳ ಸೀತಾ, ನನಗೆ ಏನು ತಿಳಿದು ಬಿಟ್ಟಾನ ಬಿಡ್ಲಿ. ನಿಮ್ಮ ಅಣ್ಣ ಅರಣ್ಯದೊಳಗೆ ಇದ್ದಿನ ನನಗ ಬಿಟ್ಟಂಗ ಅವನ ನೇಮ ಬಿಡಬೇಡ ಅಂತ ಹೇಳು. ಅಯೋಧ್ಯದೊಳಗ ಅವನ ನೇಮ ಬಿಡಬೇಡ ಅಂತ ಹೇಳಿ ಸೀತಾ ಹೇಳಿ ಕಳಿಸಾಳ. ಮೈದನ ಕೈಯಾಗಿ ಈ ಮಾತಿನ ತಾಕತ್ ಎಟ್ಟದ ಮೊದಲ ತಿಳ್ಕೊ. ನೀ ಎಟ್ಟ ತಾಕತ್ ಗೊತ್ತೇ ಆಗಿಬಿಡ್ತದ. ಅದಕ್ಕೆ ಜಗತ್ತದೊಳಗ ಅಂತ ಕೀರ್ತಿಯನ್ನ ಮಾಡಿ ಅವರು ಆತ್ಮಜ್ಞಾನ ಪಡ್ಕೋಬೇಕಾದ್ರೆ ಆತ್ಮಜ್ಞಾನ ಯಾರಿಗಾಗ್ಯದ? ಮೋಕ್ಷ ಯಾರಿಗಾಗ್ಯದಪ್ಪ ಅಂದ್ರೆ ರಾವಣಿಗೆ ಮೋಕ್ಷ ಅಲ್ಲ. ಇನ್ನೊಂದು ಹೇಳಿದ್ರಿ ಅವರು, ಲಿಂಗ ರಾಮೇಶ್ವರದೊಳಗ ಲಿಂಗ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಆ ಲಂಕಾಪಟ್ಟಣದ ಸೇತುವೆ ಕಟ್ಟುವ ವೇಳೆಗ ಹೌದು ಯಾರಿಗೆ ತಂದಾನ ಪೂಜೆ ಮಾಡ್ಲಕ್ಕ ತಂದ ಕೂಡ್ಲೆ ಒಪ್ಕೊಂಡ್ರ ಅವರು. ಲಕ್ಷ್ಮಣಗ ಕಳವಿ ಬ್ರಾಹ್ಮಣರ ಹತ್ತಾರ ಇದಕ್ಕೆ ಹೇಳಿಕೇರಿ ನಾವು ಚಕ್ರಿಯಾದ ರೀತಿಯವು ಬ್ರಾಹ್ಮಣರ ಹತ್ತಾರ ಅಂತ ಹೇಳಿ ರಾವಣಗೆ ಕರ್ಕೊಂಡು ಬಂದಾರ ತಂದ್ರಿ. ಹೌದಿಲ್ಲ? ರಾವಣ 30 ಹೇಳ್ದ, ವಿಭೀಷಣ ಪೂಜೆ ಮಾಡ್ದ. ವಿಭೀಷಣ ರಾವಣ ಅಣ್ತಮ್ರಿ. ಹೌದಿಲ್ರಿ? ಹೌದು. ನಾ ಕೇಳ್ತ
ದೇವತಾ ರೂಪ ನಿಮ್ಮದು, ದೇವರ ಸ್ವರೂಪ ಹೌದಿಲ್ರಿ? ಹೌದು. ನಿಮ್ ಕೈಲೇ ಒಂದ್ ಪೂಜೆ ಮಾಡೋದಾಗುದಿಲ್ಲ, ಮತ್ತೊಬ್ಬ ಮಾಡ್ಬೇಕು. ರಾವಣ ಇರ್ಬೇಕಲ್ಲ. ನಿಮ್ ಬಲೆ ಮಂತ್ರ ಇಲ್ಲ, ರಾವಣ ಮಾತಾಡುವ ಮಂತ್ರಗಳು ನಿಮ್ ಬಲೆ ಅದಾವಿಲ್ಲ? ಇಲ್ಲ ಇಲ್ಲ. ಸರ್ವಜ್ಞ ಸರ್ವ ಪರಿಪೂರ್ಣ ಅದವ ಪರಮಾತ್ಮ, ಅಪೂರ್ಣ ಹೆಂಗ ಕಾಣಿಸ್ಲಕತ್ತಾನ? ಮಂತ್ರ ಯಾಕೆ ಇಲ್ಲ ಅವನ ಬಲ್ಲೆ? ಅವ ರಾಮ ಕಟ್ರ ನಿಂದಿರ್ತಿದ್ದಿಲ್ಲ ಅದು ಸೇತು. ಹಾ ರೀ, ಅವ ರಾವಣ ಪೂಜೆ ಮಾಡಿ ಅಂತೇಳಿ ಸೇತುವೆ ನಿಂತಾವ. ಅದು ಸೇತುವೆ ನಿಂದ್ರು ದಿನ ಮುಂದೆ ಹೇಳುದದ ಸೇತುವೆ ಯಾಕೆ ನಿಂತದ ಅನ್ನೋದು. ಹಾ, ಅದಕ್ಕ ಪೂಜೆಗೆ ಅವನೇ ಬೇಕು. ಇವ ಒಗದುದ್ ಹ್ಯಾಂಗ್ ಮುಣಿಗ್ಯಾದ, ಯಾರು ಒಗದ್ರ ನಿಂತದ? ಜಗತ್ತದೊಳಗ ರಾವಣನೇ ಅದಕ್ಕ ಪೂಜೆ ಮಾಡದ, ಹೌದಲ್ಲ? ಅಂದ ಬಳಕ ಅದು ಕಾರ್ಯ ಶುದ್ಧಾಗ್ಯದ. ಈ ಪದ ಅರ್ಧಕ್ಕೆ ನಿಂತ ಮಾತಿನ ಮೇಲ ನಿಂದು ಇರಲಪ್ಪ ಹೇಳತ್ತ, ಬಾಳ ಹೇಳುವುದಿಲ್ಲ ನಾನು ದನ ನೋಡ್ತ, ಮಳ್ಳರಂಗನಿ ಕೊಲ್ಲ ಕೊಟ್ಟಿದಾರ ಹಾಳ ಬಾವಿಗೆ ನೋಡ್ತ, ಎಲ್ಲ ಬಲ್ಲೆ ಗಮನಟ್ಟಿ ಮೇಲೆಂದು ನಿಮ್ಮ ಹತ್ತೋದಿಲ್ಲ ಅಂತ. ಹೊರ ಬಂದು ಇಲ್ಲಾಡಿ ಹೋಗ್ಯಾರ ಎದೆಯ ಗೊತ್ತ, ಸುಳ್ಳ ಮಾಡಬೇಡು ನೀವು ಗಮ್ಮತ್ತ, ಕೆಡದು ತಮ್ಮ ಎಂದ ಮುಳುಗುವುದು ಹೊತ್ತ, ನಾನವರೆಲ್ಲ ನಾಶಾಗಿ ಹೋಗ್ಯಾರೋ ನಿಮ್ಮದೇನೋ ಕಿಮ್ಮತ್ತ, ಗಮನಟ್ಟಿ ಮೇಲಿಂದು ನಿಮಗೆ ಹತ್ತುವುದಿಲ್ಲ ಅಂತ. ನಾಗರಾಯ ಗೌಡಗ ತಿಳಿಲಿಲ್ಲ ಬೇತ, ತೂಗು ಮಂಚದ ಮೇಲ ತೂಗು ಕಾಲಾಗ ಶೇರ್ಜಾನ ಸ್ವಂತ, ನಾಗರಾಯ ಗೌಡಂದು ನಡೀತು ಭಜಿತ, ಅನ್ನ ನೀರಿನಾಗ ಉಳ ಮಾಡಿ ನಾಗರಾಯ ಕುಂತರ ಹೋಗ, ನಾಗರಾಯ ಪದ್ಮವ ಎಳಿಕೆವಿ ಮಾತಾ, ಯೋಗಿ ಬಂದಿದೋ ಮನೆಗೆ ಕಂಬಾಳಿ ಭಕ್ತ, ಧಿಕ್ಕಾರ ಮಾಡಿ ನೀ ತಪ್ಪಿ ಕಳುವದಕ್ಕಾಗಿ ಈ ಕಾಡಟ ಬಂದ, ಗಮನಕ್ಕೆ ನಾಳಿದ್ದು ನಿಮ್ಗೆ ಹಕ್ಕುಲಿಲ್ಲ ಅಂತ.
ಜಿಟ್ಟಿ ಬಗ್ಲಿಲ್ಲ ಬಂದು ಗುಡ್ಡ ಕಲಿಯುತ್ತ ಮಾಡಿದ ತಪ್ಪಿಗೆ ಅರುವಾಗಿ ಬಂದೇನೋ ತಂದೆ ಮಾಫಿ ಮಾಡರ ಗಮನಕ್ಕೆ ಬೆಳೆದ ನಿಮ್ಗೆ ಹತ್ತಿರಲ್ಲ ಅಂತ ಉಳ್ಳಾಡಿ ಹೋಗರು ಎಲ್ಲರಿಗೆ ಆಗಬೇಕ ತುಕಾರಾಮನ ಬಾಯಿಲಿ ಕೇಳೋ ನೀತಿಯ ಮಾತ ಕೋಣಿಚಿ ತಂಗೋ ತಮ್ಮ ಬಿಳಿ ಹವಳ ಮಾತ ಅಮಚೇತ ತುಕಾರಾಮನ ಪದಗಳು ಹಾಡುಗ ಬಿಳಿಯಡಿ ಮಜಬೂತ ಗಮನಕ್ಕೆ ಹತ್ತಿರಲ್ಲ ಅಂತ ತುಕಾರಾಮನ ಬಾಯಿಲಿ ಕೇಳೋ ನೀತಿಯ ಮಾತ ಕೋಣಿಚಿ ತಂಗೋ ತಮ್ಮ ಬಿಳಿ ಹವಳ ಮುಕ್ತ ಅಮಚೇತ ತುಕಾರಾಮನ ಪದಗಳು ಹಾಡುಗ ಬಿಳಿಯಲಿ ಮಜಬೂತ ಗಮನಕ್ಕೆ ಹತ್ತಿರಲ್ಲ ಅಂತ ಉಳ್ಳಾಡಿ ಹೋಗ್ಯಾರು ಎಲ್ಲರಿಗೆ ಬರ್ತ ಸಭಾ ಪಂಡಿತರಲ್ಲಿ ಸಭನೆ ಪ್ರಾರ್ಥನೆ, ತಾವೆಲ್ಲರೂ ಇಂದಿನ